ಯೆಹೋವನೇ, ನನ್ನನ್ನು ಹಿಂಸಿಸುವ ವೈರಿಗಳು ಅನೇಕರಿದ್ದರೂ ನಾನು ನಿನ್ನ ಕಟ್ಟಳೆಗಳನ್ನು ಬಿಟ್ಟು ನಡೆಯಲಿಲ್ಲ. ಶುಕ್ರವಾರ 19 ಜೂನ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಮೀಕನ ಪ್ರವಾದನ ಗ್ರಂಥ 7ನೇ ಅಧ್ಯಾಯದ 18ನೇ ವಚನ. ನಿನಗೆ ಯಾವ ದೇವರು ಸಮಾನ? ನೀನು ನಿನ್ನ ಸ್ವಾಸ್ಥ್ಯದವರಲ್ಲಿ ಉಳಿದವರ ಅಪರಾಧವನ್ನು ಕ್ಷಮಿಸುವವನು, ಅವರ ದ್ರೋಹವನ್ನು ಲಕ್ಷಿಸಿದವನೂ ಆಗಿದ್ದಿ. ಹೌದು, ನಮ್ಮ ದೇವರು ನಿತ್ಯವೂ ಕೋಪಿಸುವವನಲ್ಲ, ಕರುಣೆಯೇ ಆತನಿಗೆ ಇಷ್ಟ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಸದಾ ಕೋಪಿಸುವವನಲ್ಲ, ನಿತ್ಯವೂ ಪ್ರೀತಿಸುವವನಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕರುಣೆ ಆತನಿಗೆ ಇಷ್ಟ. ಕರ್ತನಲ್ಲಿ ಪ್ರೇರೆ, ದೇವರಿಂದ ಸೃಷ್ಟಿಸಲ್ಪಟ್ಟಂಥ ಮಾನವನು ದೇವರ ಸ್ವರೂಪವನ್ನು ಹೊಂದಿದ್ದನು. ಆದರೆ ಮನುಷ್ಯನ ಆ ಒಂದು ಅವಿಧೇಯತೆಯ ಪಾಪ ದೇವರಿಂದ ದೂರ ಮಾಡಿತು. ಆದರೂ ದೇವರು ಮನುಷ್ಯನನ್ನು ತನ್ನ ಬಳಿಗೆ ಸೇರಿಸಿಕೊಳ್ಳಬೇಕೆಂಬುದಾಗಿ ಅನೇಕ ವಿಧವಾದಂಥ ಕಾರ್ಯಗಳನ್ನು ಮಾಡಿದನು. ಮಾನವನು ಎಲ್ಲ ರೀತಿಯಲ್ಲೂ ಇನ್ನೂ ದೇವರಿಂದ ದೂರ ಹೋಗುತ್ತಾ ಪಾಪದಲ್ಲಿ ತನ್ನನ್ನು ತಾನು ಮುಳುಗಿಸಿಕೊಳ್ಳುತ್ತಿದ್ದನು. ಅಂಥ ಸಂದರ್ಭದಲ್ಲಿ ನಾವು ನೋಡುತ್ತೇವೆ, ಪ್ರವಾದಿಗಳು ಅನೇಕರಿಗೆ ಎಚ್ಚರಿಕೆಯ ಮಾತನ್ನು ಹೇಳುತ್ತಾ ಅನೇಕ ವಿಧವಾದಂಥ ಗಂಡಾಂತರಗಳು, ಪರಿಸ್ಥಿತಿಗಳು ನಾವು ಮಾಡುವಂಥ ಕಾರ್ಯಗಳ ನಿಮಿತ್ತವಾಗಿ ಬಂದಿವೆ ಎಂಬುದಾಗಿ ಅವರಿಗೆ ಎಚ್ಚರಿಕೆಯನ್ನು ಹೇಳುತ್ತಿದ್ದರು. ದೇವರ ಕೋಪವನ್ನು ಪ್ರಕಟಿಸುತ್ತಿದ್ದರು. ದೇವರು ಭಯಂಕರವಾದಂಥ ಸ್ಥಿತಿಗೆ ಇಂಥವರನ್ನು ಕೈಬಿಡುತ್ತಾನೆಂಬುದಾಗಿ ಕೂಡ ಹೇಳುವಂಥವರಾಗಿದ್ದರು. ಆದರೂ ಮೀಕನು ಈ ಒಂದು ಸಮಯದಲ್ಲಿ ದೇವ ಜನರು ದೇವರಿಂದ ದೂರವಾಗಿ ಎಂಥ ಎಲ್ಲ ಪರಿಸ್ಥಿತಿಗೆ ಒಳಗಾದಾಗ್ಯೂ ಕಡೆಯ ವಚನಗಳಲ್ಲಿ ದೇವರು ಎಂಥವನೆಂಬುದಾಗಿ ವರ್ಣಿಸುವಂಥವನಾಗಿದ್ದಾನೆ. ದೇವರು ಖಂಡಿತವಾಗಿ ಕೋಪಿಸುವಂಥದ್ದು ಹೌದು, ಆದರೆ ನಿತ್ಯವೂ ಕೋಪಿಸುವಂಥವನಲ್ಲ. ದೇವರು ಕರುಣಾ ಸಾಗರನಾಗಿ ಮನುಷ್ಯರನ್ನು ಅವರ ಪಾಪದಿಂದ ಬಿಡುಗಡೆ ಮಾಡಿ ಅವರನ್ನು ಪರಿವರ್ತನೆಗೊಳಿಸಿ ಅವರ ಜೀವನವನ್ನು ಅದ್ಭುತವಾಗಿ ಮಾರ್ಪಡಿಸುವಂಥವನು, ಅವರಿಗೆ ತನ್ನ ಪ್ರೀತಿಯನ್ನು ತೋರಿಸುವಂಥವನಾಗಿದ್ದಾನೆ. ಯಾಕಂದರೆ ದೇವರಲ್ಲಿ ಮುಖ್ಯವಾಗಿರುವಂಥದ್ದೇ ಆ ಪ್ರೀತಿ. ಆ ಪ್ರೀತಿಯ ನಿಮಿತ್ತವಾಗಿ ದೇವರು ಮನುಷ್ಯರನ್ನು ತಿರುಗಿ ರಕ್ಷಣೆಗೆ ನಡೆಸುವಂಥವನಾಗಿದ್ದಾನೆ. ಇಂಥ ಪ್ರೀತಿ ಕರುಣೆಗಳು ದೇವರಿಗೆ ಇಷ್ಟ. ಅದನ್ನು ನಾವು ತಿಳಿದು ದೇವರ ಕಡೆಗೆ ತಿರುಗಿಕೊಳ್ಳೋಣ, ಕ್ಷಮೆ ಬೇಡಿಕೊಳ್ಳೋಣ, ಪರಿವರ್ತನೆ ಹೊಂದೋಣ, ದೇವರಿಗೆ ಮಹಿಮೆ ತರೋಣ. ಕರ್ತನೇ, ದಯಮಾಯ ಸ್ವಾಮಿಯೇ, ನಾವಂತೂ ಪಾಪಿಗಳೇ, ಆದರೆ ನಿನ್ನ ಪ್ರೀತಿ, ನಿನ್ನ ಕರುಣೆ ನಮ್ಮನ್ನು ಉಳಿಸುತ್ತದೆ. ನಂಬಿ ನಿರೀಕ್ಷೆಯಿಂದ ನಿನ್ನ ಮುಂದೆ ಬರುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.